ನಮಸ್ತೆ ಎಲ್ರಿಗೂ. ಇವತ್ತು ನಾನು ಭೀಮ್ನ ಅಮಾವಾಸ್ಯೆಯ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಆಚರಣೆಯನ್ನು ಕೇವಲ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ಮಾತ್ರ ಆಚರಿಸೋದು. ಈ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ. ಹಾಗೆ ಆದಿಶಕ್ತಿಯ ಸ್ವರೂಪವಾದಂತಹ ಪಾರ್ವತೀ ದೇವಿಯು ಶಿವನನ್ನು ವಿವಾಹವಾದ ದಿನವೂ ಈ ಭೀಮನ ಅಮಾವಾಸ್ಯೆಯ ದಿನವೇ. ಪರಶಿವನನ್ನು ಜ್ಯೋತಿರ್ರೂಪದಲ್ಲಿ ಆಹ್ವಾನಿಸಿ ಪೂಜಿಸೋದ್ರಿಂದ ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ. ಈ ಆಚರಣೆಯನ್ನು ಸ್ಕಂದ ಪುರಾಣದಲ್ಲಿ ತಿಳಿಸ್ಕೊಡಲಾಗಿದೆ. ಸ್ಕಂದ ಪುರಾಣದಲ್ಲಿ ಭೀಮೇಶ್ವರ ವ್ರತದ ಆಚರಣೆ ಬಗ್ಗೆ ಏನು ತಿಳಿಸ್ತಾರೆ? ಬನ್ನಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ರಾಜ್ಯದಲ್ಲಿ ಆ ರಾಜ್ಯದ ಮಹಾರಾಜ ತನ್ನ ಮಗನಿಗೆ ವಿವಾಹ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ವಿವಾಹ ಮಾಡಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ಮಗ ಅಕಾಲಿಕ ಮರಣಕ್ಕೆ ತುತ್ತಾಗಿ ಹೋಗ್ತಾನೆ. ಆಗ ಮಹಾರಾಜ ತನಗೂ ತನ್ನ ಪೂರ್ವಜರ ಪ್ರಾಪ್ತಿಗಾಗಿ ಸತ್ತೋಗಿರುವಂತಹ ಮಗನ ಶವಕ್ಕೆ ವಿವಾಹ ಮಾಡಲು ನಿಶ್ಚಯಿಸ್ತಾನೆ. ಮಹಾರಾಜ ಇಡೀ ತನ್ನ ರಾಜ್ಯಕ್ಕೆ ಡಂಗುರ ಓಡಿಸ್ತಾನೆ. ಅದೇನೆಂದರೆ, ಈ ಶವದ ಜೊತೆ ಯಾರು ವಿವಾಹವಾಗ್ತಾರೋ ಅವರಿಗೆ ಅಪಾರವಾದ ಧನ ಕನಕಗಳನ್ನು ಕೊಡುವುದಾಗಿ. ಇದನ್ನರಿತ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳನ್ನು ಈ ಶವದ ಜೊತೆ ವಿವಾಹ ಮಾಡಲು ಅರಮನೆಗೆ ಕರೆತರ್ತಾನೆ. ಈ ಬ್ರಾಹ್ಮಣರ ಮಗಳನ್ನು ಒಪ್ಕೊಂಡಂತಹ ಮಹಾರಾಜ ತನ್ನ ಸತ್ತೋಗಿರುವಂತಹ ಮಗನಿಗೂ ಹಾಗೂ ಆ ಬ್ರಾಹ್ಮಣರ ಮಗಳಿಗೂ ಮದುವೆಯನ್ನು ನಿಶ್ಚಯಿಸ್ತಾರೆ. ಆಷಾಢ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆಯಂದು ಆ ಮದುವೆಯನ್ನು ನೆರವೇರಿಸ್ತಾರೆ. ಅದೇ ದಿನ ಸಂಜೆ ಆ ಮಹಾರಾಜ ತನ್ನ ಮಗನ ಶವದ ಅಂತ್ಯ ಸಂಸ್ಕಾರಕ್ಕಾಗಿ ಭಾಗೀರಥಿ ನದಿ ತೀರದ ಹತ್ರ ತಗೊಂಡೋಗ್ತಾ ಇರ್ತಾರೆ ಎಲ್ಲರೂ. ಆಗ ಕುಂಭದ್ರೋಣ ಮಳೆ ಶುರುವಾಗುತ್ತೆ. ಆ ಮಳೆಗೆ ಭಯಭೀತರಾದಂತಹ ಎಲ್ಲರೂ ಅಲ್ಲಿಂದ ತನ್ನ ರಾಜ್ಯದ ಕಡೆ ಹೋಗೋದಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಆ ಹೆಣ್ಮಗಳು ಮಾತ್ರ ಆ ಶವದ ಜೊತೆನೇ ಇರ್ತಾಳೆ. ಈಗಿರಬೇಕಾದ್ರೆ ಆಕೆಗೆ ಅಂದು ಭೀಮನ ಅಮಾವಾಸ್ಯೆ ಅನ್ನೋದು ನೆನಪಾಗುತ್ತೆ. ಆಗ ಅದೇ ನದಿಯಲ್ಲಿ ಮಿಂದು ಅಲ್ಲಿರುವಂತಹ ಮಣ್ಣಲ್ಲೇ ಹಣತೆಗಳನ್ನು ಮಾಡ್ತಾಳೆ. ಅಲ್ಲಿರುವಂತಹ ಮರದ ಬೇರುಗಳನ್ನು ಬತ್ತಿಗಳನ್ನಾಗಿಸಿ ಪೂಜೆ ಮಾಡಿ ಶಿವಪಾರ್ವತಿಯನ್ನು ಪ್ರಾರ್ಥಿಸ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದಂತಹ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ನಿನಗೆ ಏನು ವರ ಬೇಕು ಎಂದು ಕೇಳಿದಾಗ ತನ್ನ ಗಂಡನಿಗೆ ಆಯಸ್ಸು ಹಾಗೆ ತಾನು ದೀರ್ಘ ಸುಮಂಗಲಿಯಾಗಿರುವಂತಹ ವರ ಬೇಕು ಎಂದು ಕೇಳ್ಕೊಳ್ತಾಳೆ. ಈ ವರಕ್ಕೆ ಅಸ್ತು ಎಂದಂತಹ ಶಿವಪಾರ್ವತಿಯರು ಹಾಗೆಯೇ ಆ ನವವಧುವರರನ್ನು ಆಶೀರ್ವದಿಸ್ತಾರೆ. ಇದು ಸ್ಕಂದ ಪುರಾಣದಲ್ಲಿ ಇರುವಂತಹ ಕತೆ. ಈ ವ್ರತದಲ್ಲಿ ಮಹಾಭಾರತದ ಭೀಮನಿಗೂ ಹಾಗೂ ಈ ಆಚರಣೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ಭೀಮ ಅಂದರೆ ಶಿವನ ಒಂದು ರೂಪ. ಈ ವ್ರತವನ್ನು ಹೆಣ್ಮಕ್ಳು ಆಚರಿಸೋದು. ವಿವಾಹಿತ ಮಹಿಳೆಯರು ತನ್ನ ಗಂಡನ ಆಯಸ್ಸು ವೃದ್ಧಿಗಾಗಿ ಆಚರಿಸ್ತಾರೆ. ಅವಿವಾಹಿತ ಮಹಿಳೆಯರು ಸದ್ಗುಣಗಳುಳ್ಳ ವರನಿಗಾಗಿ ಈ ಆಚರಣೆಯನ್ನು ಆಚರಿಸ್ತಾರೆ. ಸಹೋದರಿಯರು ತನ್ನ ಸಹೋದರನ ಆಯಸ್ಸು ವೃದ್ಧಿಗಾಗಿ ಈ ಆಚರಣೆಯನ್ನು ಆಚರಿಸ್ತಾರೆ. ಈ ಕಥೆಯನ್ನು ಕೇಳಿದಂತಹ ಎಲ್ರಿಗೂ ಆ ಭೀಮೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.